ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತೆ ಯಶೋದೆಯ ಕೈಯಲ್ಲಿನ ಕೋಲಿಗೆ ಹೆದರಿದಂತೆ, ಅಂದರೆ ಹೆದರಿ ಓಡಿಸ್ತಾ ಇದ್ದಾಳೆ ಮಾತೆ ಯಶೋದೆ. ಕೃಷ್ಣ ಓಡ್ತಾ ಇದ್ದಾನೆ. ಸೊ ತಾಯಿಯ ಪರಿಶ್ರಮವನ್ನ ನೋಡಿ, ಅದಾದ್ಮೇಲೆ ತಾಯಿಯ ಕೈಗೆ ಸಿಗದೇ ಇದ್ದಾಗ ತಾಯಿ ಎಷ್ಟೊಂದು ಪರಿಶ್ರಮವನ್ನು ಪಡ್ತಾ ಇದ್ದಾಳಲ್ಲ, ಈಗ ನಾನು ನನ್ನ ತಾಯಿಯ ಕೈಗೆ ಸಿಗುತ್ತೇನೆ ಅಂತೇಳಿ ಕೃಷ್ಣ ಸುಲಭವಾಗಿ ತಾಯಿಯ ಕೈಗೆ ಅದಾದ್ಮೇಲೆ ತನ್ನ ಇಚ್ಛೆಯ ಪ್ರಕಾರ ಅವನು ಸಿಗುತ್ತಾನೆ. ಅದಾದ್ಮೇಲೆ ಮಾತೆ ಯಶೋದೆ ಅವನನ್ನ ಎಳ್ಕೊಂಡು ಬಂದು ಅಲ್ಲೇ ಇರುವಂತ ಮರದ ಒರಳಿಗೆ ಕಟ್ಟಿ ಹಾಕಬೇಕು, ಕೃಷ್ಣನಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಕಟ್ಟಿ ಹಾಕೋದಿಕ್ಕೆ ಮನೆಯಲ್ಲಿರುವ ಹಗ್ಗವನ್ನ ತೆಗೆದುಕೊಂಡು ಬಂದು ಕಟ್ಟಿ ಹಾಕೋದಿಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಕೃಷ್ಣನ ಉದರ ಎಷ್ಟು ಪುಟ್ಟದಾಗಿದೆ. ಸೊ ಆ ಉದರವನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ದಾಮೋದರ, ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಕೃಷ್ಣನ ಹೊಟ್ಟೆ. ಸೊ ಕೃಷ್ಣನನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ, ಆದ್ರೆ ಕಟ್ಟಿ ಹಾಕಕ್ ಆಗ್ತಾ ಇಲ್ಲ. ಇಷ್ಟು ಪುಟ್ಟ ಉದರವನ್ನ ಕಟ್ಟಿ ಹಾಕ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲಲ್ಲ ಅಂತೇಳಿ ಮನೆಯಲ್ಲಿರುವ ಎಲ್ಲಾ ಹಗ್ಗವನ್ನ ತಗೊಂಡು ಬಂದ್ಲಂತೆ. ಎಷ್ಟು ಉದ್ದದ ಹಗ್ಗ ಇದ್ರೂ ಕೃಷ್ಣನನ್ನ ಕಟ್ಟಿ ಹಾಕಕ್ ಆಗ್ತಾ ಇಲ್ಲ. ಪಕ್ಕದ ಮನೆಯಲ್ಲಿರೋರು ಎಲ್ಲ ಗೋಪಿಯರು ಸಹಾಯ ಮಾಡಿದ್ರು, ಹಗ್ಗವನ್ನ ತಗೊಂಡು ಬಂದ್ರು. ಎಷ್ಟೆಷ್ಟು ಹಗ್ಗ ತಗೊಂಡು ಬಂದ್ರು, 1 ಕಿಲೋಮೀಟರ್ ಉದ್ದದಷ್ಟು ಹಗ್ಗ ಇದಾಯ್ತಂತೆ. ಆದ್ರೂ ಕೃಷ್ಣನನ್ನ ಕಟ್ಟಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಏನಿದು? ಈ ಸಂದರ್ಭದಲ್ಲಿ ಕೂಡ ಕೃಷ್ಣ ಲೀಲೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಕೃಷ್ಣ ತಾಯಿಯ ಪರಿಶ್ರಮವನ್ನ ಕಂಡು, ಈಗ ನಾನು ನನ್ನ ತಾಯಿಗೆ ಕಟ್ಟಿ ಹಾಕೋದಕ್ಕೆ ನಾನು ಸುಲಭವಾಗಿ ನಾನು ಲಭ್ಯವಾಗುತ್ತೇನೆ ಅಂತೇಳಿ ಕೃಷ್ಣನ ಇಚ್ಛೆಯ ಪ್ರಕಾರ, ಇಚ್ಛೆಯ ಮೇರೆಗೆನೆ ಯಶೋದೆಗೆ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವಾಯಿತಂತೆ ಕೃಷ್ಣನನ್ನ. ಸೊ ಇಲ್ಲಿ ಎಷ್ಟೇ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನಿಸಿದ್ರು 2 ಅಂಗುಲ ಕಡಿಮೆ ಬೀಳ್ತಾ ಇತ್ತಂತೆ ಹಗ್ಗ. ಈ 2 ಅಂಗುಲ ಏನನ್ನ ತೋರಿಸುತ್ತದೆ ಅಂದ್ರೆ, ಭಗವಂತನನ್ನ ಪಡೆಯೋದಕ್ಕೆ ನಮ್ಮ ಶ್ರಮ ಬೇಕು, ಪರಿಶ್ರಮ, ನಮ್ಮ ಪ್ರಯತ್ನ ಬೇಕು, ಮತ್ತು ಭಗವಂತನ ಕೃಪೆ ಕೂಡ ಇರಬೇಕು. ಈ 2 ಇದ್ದಾಗ ಮಾತ್ರ ನಾವು ಭಗವಂತನನ್ನ ಪಡೆಯಬಹುದು. ಭಗವಂತನನ್ನ ಪ್ರೀತಿ ಎಂಬ ಹಗ್ಗದಿಂದ ನಾವು ಕಟ್ಟಿ ಹಾಕ್ಬೋದು, ನಮ್ಮ ಹೃದಯದಲ್ಲಿ ನಾವು ಭಗವಂತನನ್ನ ಬಂಧಿಸಬಹುದು ಅನ್ನೋದನ್ನ ಮಾತೆ ಯಶೋದೆ ಇಲ್ಲಿ ತೋರಿಸಿಕೊಟ್ಟು ತನ್ನ ಪ್ರೀತಿ ಎಂಬ ಹಗ್ಗದಿಂದ ಅವಳು ಬಂಧಿಸಿದ್ಲು. ಸೊ ಆದ್ರಿಂದ ಕೃಷ್ಣನ ಈ ಲೀಲೆಗಳನ್ನ, ಈ ಕರ್ಮಗಳನ್ನ, ಅಂದ್ರೆ ಕೃಷ್ಣ ಹೇಳ್ತಾರೆ, ಜನ್ಮ ಕರ್ಮಚ ಮೇ ದಿವ್ಯಂ, ನನ್ನ ಕರ್ಮ ತುಂಬಾ ದಿವ್ಯವಾಗಿರುವಂಥದ್ದು. ಕೃಷ್ಣ ಅದ್ಭುತ ಕರ್ಮಣ, ಅದ್ಭುತವಾದ ಕರ್ಮಗಳನ್ನ ಮಾಡುತ್ತಾರೆ, ಆದ್ರೆ ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಇದನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಕಷ್ಟ. ಯಾರು ತಿಳಿದುಕೊಳ್ತಾರಲ್ಲ ಯಥಾರ್ಥವಾಗಿ, ಅವರಂತೂ ಈ ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿಗೆ ಬರುವುದಿಲ್ಲ, ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ತಿಳಿಯುವುದಕ್ಕೆ ಕೂಡ ಅಷ್ಟು ಪರಿಪೂರ್ಣತೆಯನ್ನ ನಾವು ಗಳಿಸಿರ್ಬೇಕು. ಭಕ್ತಿಯಿಂದ ಮಾತ್ರ ನಾವು ಇದನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಸೊ ಈಗ ಇದುವರೆಗೆ ಯಾರಾದ್ರೂ ಕೃಷ್ಣನನ್ನ ಅರ್ಥ ಮಾಡ್ಕೊಂಡಿದ್ದಾರಾ? ಎಸ್ ಅಂತ ಹೇಳ್ತಾ ಇದ್ದಾರೆ ಭಗವಂತ. ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತಾಃ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಸೊ ಭಯ, ರಾಗ, ಕ್ರೋಧಗಳನ್ನ ತ್ಯಜಿಸಿದವರು, ನನ್ನಲ್ಲೇ ಮನಸ್ಸುಳ್ಳವರಾದವರು ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಸೊ ನನ್ನನ್ನ ದೇವೋತ್ತಮ ಪರಮಪುರುಷ ಅಂತ ತಿಳಿದುಕೊಂಡವರು ನನ್ನನ್ನ ಅರಿತುಕೊಂಡಿದ್ದಾರೆ, ನನ್ನಲ್ಲಿ ದಿವ್ಯ ಪ್ರೇಮವನ್ನ ಪಡೆದಿದ್ದಾರೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಯೇ ಯಥಾಂ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲಾ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಯಾವ ರೀತಿ ನೀನು ಶರಣಾಗುತ್ತೀಯೋ ಅದೇ ರೀತಿ ನಾನು ಸ್ಪಂದಿಸುತ್ತೇನೆ. ಯಾವ ಭಾವದಲ್ಲಿ ನೀನು ಶರಣಾಗುತ್ತೀಯೋ ಅದೇ ಭಾವದಲ್ಲಿ ನಾನು ಸ್ಪಂದಿಸುತ್ತೇನೆ. ಈಗ ನಿನ್ನ ಶರಣಾಗತಿಯ ಪ್ರಮಾಣ 20% ಇದ್ರೆ ನನ್ನ ಸ್ಪಂದನೆ ಕೂಡ 20% ಮಾತ್ರ ನಿನಗೆ. ನಿನ್ನ ಶರಣಾಗತಿ 100% ಇದ್ರೆ ನನ್ನ ಸ್ಪಂದನೆ ಕೂಡ 100% ಇರುತ್ತದೆ. ಯಾವ ಭಾವದಲ್ಲಿ ನೀನು ನನ್ನನ್ನ ಇಚ್ಛಿಸುತ್ತೀಯಾ, ನನ್ನ ಭಕ್ತಿಯನ್ನ ಮಾಡೋದಕ್ಕೆ, ಅದೇ ಭಾವದಲ್ಲಿ ನಾನು ನಿನಗೆ ಸ್ಪಂದಿಸುತ್ತೇನೆ. ನಾನು ಸಖನಾಗಿ ನಿನ್ನ ಜೊತೆ ಇರಬೇಕಾ, ನಿನ್ನ ಮಿತ್ರನಾಗಿ ನಾನು ನಿನ್ನ ಜೊತೆ ಇರಬೇಕಾ, ನಾನು ಇರುತ್ತೇನೆ. ನಿನ್ನ ಪುತ್ರನಾಗಿ ನಾನು ಬರಬೇಕಾ, ನಾನು ಬರುತ್ತೇನೆ. ನಿನ್ನ ಪ್ರೇಮಿಯಾಗಿ ನಾನು ಇರಬೇಕಾ, ಎಸ್, ಮಾಧುರ್ಯ ಭಾವದಲ್ಲಿ ನಾನು ಸ್ಪಂದಿಸುತ್ತೇನೆ. ಪ್ರಭುವಾಗಿ ಬರಬೇಕಾ, ದಾಸ್ಯ ಭಾವದಲ್ಲಿ ನಾನು ಸ್ಪಂದಿಸುತ್ತೇನೆ. ನಿನ್ನ ಭಾವನೆಗೆ ತಕ್ಕ ಹಾಗೆ ನಾನು ನಿನಗೆ ಸ್ಪಂದಿಸುತ್ತೇನೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಆಚಾರ್ಯರುಗಳು
ನಮ್ಮ ಸಂಪ್ರದಾಯದಲ್ಲಿ ಬರುವಂಥ ಆಚಾರ್ಯರುಗಳು ಹೇಳುತ್ತಾರೆ, ನಮ್ಮ ಶರಣಾಗತಿ ಹೇಗಿರಬೇಕು ಭಗವಂತನಿಗೆ? ಪುಟ್ಟ ಮಗುವಿನ ಹಾಗೆ. ಸೊ ಮಗು ತನ್ನ ತಾಯಿಯನ್ನು ಅವಲಂಬಿಸಿರುತ್ತದೆ ಅಲ್ವಾ? ಪುಟ್ಟ ಮಗು, ಈಗ 2 ತಿಂಗಳ 3 ತಿಂಗಳ ಮಗು ತನ್ನ ತಾಯಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಮಗ್ಗಲನ್ನ ಹೊರಳಿಸಲಿಕ್ಕೆ ಕೂಡ ಆಗದಿರುವಂತಹ ಪರಿಸ್ಥಿತಿ ಮಗುವಿಗೆ ಅಲ್ವಾ? ಪ್ರತಿಯೊಂದಕ್ಕೂ ತಾಯಿಯನ್ನ ಅವಲಂಬಿಸಿದೆ ಮಗು. ತಾಯಿಗೆ ಗೊತ್ತಿದೆ ಮಗುವಿಗೆ ಏನು ಬೇಕು ಏನು ಬೇಡ ಅಂತೇಳಿ. ಮಗು ತಾಯಿಯನ್ನ ಕೇಳೋದಿಲ್ಲ, ನನಗೆ ಹಾಲು ಉಣಿಸಿ, ನನ್ನನ್ನು ಮಲಗಿಸಿ, ನನಗೆ ಸ್ನಾನ ಮಾಡಿಸಿ, ನನ್ನ ಡಯಪರ್ ಚೇಂಜ್ ಮಾಡಿ ಅಂತ ಮಗು ಕೇಳೋದಿಲ್ಲ. ತಾಯಿಗೆ ಗೊತ್ತಿದೆ ಯಾವಾಗ ಸ್ನಾನ ಮಾಡಿಸ್ಬೇಕು, ಯಾವಾಗ ಉಣಿಸ್ಬೇಕು, ಯಾವಾಗ ಮಲಗಿಸ್ಬೇಕು. ಯಾಕೆಂದ್ರೆ ಮಗು ಸಂಪೂರ್ಣ ತಾಯಿಯ ಮೇಲೆ ಅವಲಂಬಿತವಾಗಿದೆ. ಅದೇ ತರ ನಾವು ಸಂಪೂರ್ಣ ಭಗವಂತನ ಮೇಲೆ ಅವಲಂಬಿತರಾಗಿದ್ದಾಗ ನಮಗೆ ಏನು ಬೇಕು ಏನು ಬೇಡ ಅಂತ ನಾವು ಕೇಳುವ ಅವಶ್ಯಕತೆ ಇಲ್ಲ. ಭಗವಂತನಿಗೆ ಗೊತ್ತು ನಮಗೆ ಏನು ಬೇಕು ಏನು ಬೇಡ ಅಂತೇಳಿ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ನಮಗೆ ಏನು ಬೇಕು ಏನು ಬೇಡ ಅಂತೇಳಿ. ನಾವು ನಮಗೆ ಏನು ಬೇಕಂತ ಕೇಳ್ತೀವೋ ಅದು ನಮಗೆ ಆ್ಯಕ್ಚುಲಿ ಬೇಡದೇ ಇರುವುದೇ ಆಗಿರಬಹುದು. ನಮ್ಮ ಉನ್ನತಿಗೆ ಏನು ಬೇಕು ಅನ್ನುವಂಥದ್ದು ಭಗವಂತನಿಗೆ ಗೊತ್ತಿರುತ್ತದೆ. ಆದ್ದರಿಂದ ನಮ್ಮ ಶರಣಾಗತಿ ಮಗುವಿನ ಥರ ಇದ್ದಾಗ ಭಗವಂತನ ಅನುಗ್ರಹ ನಮ್ಮ ಮೇಲೆ 100% ಇರುತ್ತದೆ. ಸೊ ನಮ್ಮ ಶರಣಾಗತಿ ಆ ಥರ ಇರಬೇಕು ಅಂತ ಆಚಾರ್ಯರುಗಳು ಹೇಳುತ್ತಾರೆ. ಸೊ ಯಾವ ಭಾವದಲ್ಲಿ ನಾವು ಭಗವಂತನ ಭಕ್ತಿಯನ್ನು ಮಾಡುತ್ತೀವೋ ಅದೇ ಭಾವದಲ್ಲಿ ಅವರು ಸ್ಪಂದಿಸುತ್ತಾರೆ, ಅದೇ ಥರ ಅವರು ನಮಗೆ ಅನುಗ್ರಹಿಸುತ್ತಾರೆ. ಅದಾದಮೇಲೆ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅನ್ನೋದರ ಅರ್ಥ ಏನು ಹಾಗಾದರೆ? ಸೊ ನೀನು ಏನಾದರೂ ಮಾಡು, ಕೊನೆಗೆ ನೀನು ಭಗವಂತನನ್ನ ಪಡಿ ಅಂತ ಅರ್ಥನಾ? ಅಲ್ಲ. ಕೆಲವರು ಹೇಳ್ತಾರೆ ಯಥೋಮತ್ ತಥೋಪತ್, ನೀನು ಏನೇ ಮಾಡು ಕೊನೆಗೆ ಹೋಗುವುದು ಎಲ್ಲರೂ ಒಂದೇ ಕಡೆಗೆ ಅಂತೇಳಿ. ಇಲ್ಲ. ಸೊ ಭಗವದ್ಗೀತೆ ಇದನ್ನ ನಿಮಗೆ ಇದರ ಬಗ್ಗೆ ಅಂದರೆ ಹೇಳೋದಿಲ್ಲ. ಎಲ್ಲ ನೀನು ಏನೇ ಅನುಸರಿಸಿದ್ರು ಕೊನೆಗೆ ನೀನು ಒಂದೇ ಕಡೆಗೆ ಹೋಗ್ತೀನಿ, ಫೈನಲ್ ಡೆಸ್ಟಿನೇಷನ್ ಎಲ್ಲರದು ಒಂದೇ ಅಂತ ಭಗವಂತ ಹೇಳೋದಿಲ್ಲ. ಸೊ ಎಲ್ಲರೂ ಏನೇ ಮಾಡಿದ್ರು ಒಂದೇ ಕಡೆಗೆ ಹೋಗ್ತಾರೆ ಅಂತ ಇದ್ರೆ ಭಗವಂತ ಯಾಕೆ ಭಗವದ್ಗೀತೆಯನ್ನು ಬೋಧಿಸಬೇಕು? ಭಗವದ್ಗೀತೆಯಲ್ಲಿ ಭಗವಂತ ಕ್ಲಿಯರ್ ಆಗಿ ಹೇಳುತ್ತಾರೆ, ನೀನು ಏನು ಮಾಡಿದ್ರೆ ಏನಾಗುತ್ತೆ, ಏನು ಮಾಡಿದ್ರೆ ಸೊ ನೀನು ನಾನು ಹೇಳಿದಾಗೆ ಕೇಳಿದ್ರೆ ನೀನು ಯಾವ ಥರ ಒಂದು ನನ್ನ ರಕ್ಷಣೆಯಲ್ಲಿ ಇರುತ್ತೀಯಾ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ನಾನು ಹೇಳಿದಾಗೆ ಕೇಳದಿದ್ರೆ ಏನಾಗುತ್ತೆ? ಸೊ ಕರ್ಮಗಳ ಪ್ರಕಾರ ನೀನು ನಡೆದ್ರೆ, ಕರ್ಮದ ನಿಯಮದ ಪ್ರಕಾರ ಕರ್ಮದ ಫಲವನ್ನ ನೀನು ಅನುಭವಿಸಬೇಕು. ನಾನು ಹೇಳಿದಾಗೆ ಕೇಳಿದ್ರೆ ನನ್ನ ರಕ್ಷಣೆಯಲ್ಲಿ ಇರುತ್ತೀಯ. ಹೀಗೆ ಹಲವಾರು ರೀತಿಯಲ್ಲಿ ಭಗವಂತ ನಮಗೆ ಹೇಳ್ತಾರೆ. ಸೊ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅನ್ನೋದರ ಅರ್ಥ ಏನು? ಈಗ ಭಕ್ತನಾದವನು ನನ್ನ ರಕ್ಷಣೆಯಲ್ಲಿ ಇರುತ್ತಾನೆ, ಅಭಕ್ತನಾದವನು ಕರ್ಮದ ನಿಯಮಗಳ ಕೆಳಗಡೆ ಇರುತ್ತಾನೆ. ಯಾಕೆಂದ್ರೆ ಕರ್ಮದ ನಿಯಮವನ್ನು ಕೂಡ ರಚಿಸಿದವನು ನಾನೇ, ಅದು ನನ್ನ ಇನ್ನೊಂದು ನಿಯಮ. ಸೊ ಈಗ ಒಬ್ಬ ಭಕ್ತನಲ್ಲದವನು ನನ್ನ ಮಾಯೆಯ ಕೆಳಗಡೆ ಇರುತ್ತಾನೆ, ಭಕ್ತನಾದವನು ನನ್ನ ಡೈರೆಕ್ಟ್ ರಕ್ಷಣೆಯಲ್ಲಿ ಇರುತ್ತಾನೆ. ಬಟ್ ಎರಡು ಕೂಡ ಅದು ನನ್ನದೇ ಮಾರ್ಗ, ನಾನೇ ರಚಿಸಿರುವಂಥದ್ದು ಇಲ್ಲಿ. ಸೊ ಕರ್ಮದ ನಿಯಮವನ್ನು ರಚಿಸಿದ್ದು ನಾನೇ, ಅದರ ಪ್ರಕಾರ ಅವನು ನಡೆದುಕೊಳ್ಳಬೇಕಾಗುತ್ತದೆ. ಆದರೆ ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಕಷ್ಟ, ಅವನ ಜವಾಬ್ದಾರಿ ಅವನು ಕರ್ಮದ ಪ್ರಕಾರ ನಡೆದುಕೊಂಡಾಗ. ಆದರೆ ನನ್ನ ಭಕ್ತನಾದವನು ಅವನು ನನ್ನ ರಕ್ಷಣೆಯಲ್ಲಿ ಇರುತ್ತಾನೆ. ಒಟ್ಟಿನಲ್ಲಿ ಎಲ್ಲರೂ ನನ್ನ ಮಾರ್ಗವನ್ನೇ ಅನುಸರಿಸಬೇಕು. ಕೊನೆಗೆ ಯಾರು ಅಭಕ್ತನಾದವನು ಸಾವಿನ ರೂಪದಲ್ಲಾದರೂ ಅವನು ಒಪ್ಪಿಕೊಳ್ಳಬೇಕು ಭಗವಂತನಿದ್ದಾನೆ ಅನ್ನುವಂಥದ್ದು. ಸೊ ಅಭಕ್ತನಾದವನಿಗೆ ಸಾವಿನ ರೂಪದಲ್ಲಾದರೂ ನಾನು ಬರುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಒಂದು ರೀತಿಯಲ್ಲಿ ಎಲ್ಲರೂ ಎಲ್ಲ ಮಾರ್ಗದಲ್ಲೂ ನನ್ನನ್ನು ಅನುಸರಿಸುತ್ತಾರೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಗಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ತುಂಬ ಜನರು ಈ ಶ್ಲೋಕವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾಕೆ ಭಗವಂತ ಜಾತಿ ಭೇದವನ್ನು ಸೃಷ್ಟಿಸಿದ್ರು ಇಲ್ಲಿ ಅಂತೇಳಿ. ಆದರೆ ನಾವಿಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ಭಗವಂತ ಜಾತಿಯ ಬಗ್ಗೆ ಹೇಳಲೇ ಇಲ್ಲ, ವರ್ಣ ಅಂತ ಹೇಳ್ತಾರೆ ಅವರು. ಸೊ ವರ್ಣ ಅಂದರೆ ಏನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ನಾನು ಸೃಷ್ಟಿಸಿದೆ. ಹೇಗೆ ಸೃಷ್ಟಿಸಿದೆ? ಗುಣ ಕರ್ಮ ವಿಭಾಗಶಃ. ಅವರವರ ಗುಣ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರನ್ನು ವಿಭಾಗಿಸಲಾಗಿದೆ ಹೊರತು ಹುಟ್ಟಿನಿಂದ ಅಲ್ಲ. ಹುಟ್ಟಿನಿಂದ ಯಾರು ಯಾವ ಜಾತಿ ಅಥವಾ ವರ್ಣ ಅನ್ನೋದು ಅಲ್ಲ ಅನ್ನೋದನ್ನು ಭಗವಂತ ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಈಗ ಬ್ರಾಹ್ಮಣನ ಪುತ್ರನಾದವನು ಅವನು ಬ್ರಾಹ್ಮಣನ ಥರ ನಡೆದುಕೊಳ್ಳಿಲ್ಲ ಅಂದರೆ ಅವನು ಬ್ರಾಹ್ಮಣನಲ್ಲ. ಈಗ ಡಾಕ್ಟರ್ ಮಗನಾದವನು ಅವನು ತನ್ನನ್ನು ತಾನು ಡಾಕ್ಟರ್ ಅಂತ ಹೇಳ್ಕೊಳಕ್ಕಾಗುತ್ತಾ? ಇಲ್ಲ, ಅವನು ಡಿಗ್ರಿಯನ್ನು ಪಡೀಲೇಬೇಕು. ಡಾಕ್ಟರ್ ಅವನು ಓದಬೇಕು, ಆಮೇಲೆ ಅವನು ಡಾಕ್ಟರ್ ಅಂತ ಹೇಳೋದಕ್ಕೆ ಸಾಧ್ಯ. ನನ್ನ ಅಪ್ಪ ಡಾಕ್ಟರ್, ನಾನು ಡಾಕ್ಟರ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅದೇ ಥರ ನನ್ನ ಅಪ್ಪ ಬ್ರಾಹ್ಮಣ, ನಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳುವ ಹಾಗೆ ಇಲ್ಲ. ನೀನು ಆ ಬ್ರಾಹ್ಮಣನ ಗುಣವನ್ನು ನೀನು ತೋರಿಸಬೇಕು.
ಹಾಗಿದ್ರೆ ಮಾತ್ರ ನೀನು ಬ್ರಾಹ್ಮಣನಾಗುತ್ತೆ. ಅದಲ್ಲದೆ ಈಗ ಬೇರೆ ಯಾವುದೇ ಜಾತಿಯಲ್ಲಿ ಯಾರೇ ಹುಟ್ಟಿರಲಿ, ಅವನು ಬ್ರಾಹ್ಮಣನ ಗುಣವನ್ನು ಅವನು ತೋರಿಸಿದಂದ್ರೆ ಅವನು ಬ್ರಾಹ್ಮಣನಾಗುತ್ತಾನೆ. ಸೊ ಇಲ್ಲಿ ಎಲ್ಲವೂ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ವಿಭಾಗಿಸಲಾಗುತ್ತದೆ ಹೊರತು ಹುಟ್ಟಿನಿಂದ ಅಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಸ್ಪಷ್ಟಪಡಿಸುತ್ತಾರೆ. ಸೊ ಪ್ರತಿಯೊಂದು ಗುಣಗಳ ಪ್ರಕಾರ ಯಾವ ಯಾವ ಗುಣ, ಈಗ ಬ್ರಾಹ್ಮಣನಾದವನಲ್ಲಿ ಯಾವ ಗುಣ ಇರಬೇಕು? ಶಮೋ ದಮಸ್ತಪ ಶೌಚಂ ಶಾಂತಿರಾರ್ಜವ ಮೇವಚ ಅಂತ ಭಗವಂತ ಹೇಳ್ತಾರೆ. ಸೊ ಈ ಎಲ್ಲ ಗುಣಗಳು ಯಾರಲ್ಲೇ ಇರಲಿ ಅವನು ಬ್ರಾಹ್ಮಣನಾಗುತ್ತಾನೆ. ಸೊ ಹೀಗೆ 4 ವರ್ಗಗಳನ್ನ ನಾನು ಸೃಷ್ಟಿಸಿದೆ. ಅದು ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ಈ ಮನುಷ್ಯ ಸಮಾಜದ 4 ವರ್ಣಗಳನ್ನ ನಾನು ಸೃಷ್ಟಿಸಿದೆ. ನಾನು ಈ ವ್ಯವಸ್ಥೆಯನ್ನ ಸೃಷ್ಟಿಸಿದ್ರೂ ನಾನು ಬದಲಾವಣೆ ಇಲ್ಲದವನು ಅನ್ನೋದನ್ನ ಭಗವಂತ ಹೇಳ್ತಾರೆ. ಈಗ ಈ ಪ್ರಪಂಚ ಅಸಮಾನತೆಯಿಂದ ತುಂಬಿದೆ, ಇಲ್ಲಿ ಸಮಾನತೆ ಅನ್ನುವಂಥದ್ದು ಇಲ್ಲ ಅಲ್ವಾ? ಸೊ ಈ ಪ್ರಪಂಚ ಸೃಷ್ಟಿಯಾಗಿದ್ದೇ ಹಾಗೆ ಅಸಮಾನತೆ. ಸಮಾನತೆ ಅನ್ನುವಂಥದ್ದು ಇಲ್ಲಿ ಯಾಕೆ ಇಲ್ಲ? ಯಾಕೆಂದ್ರೆ ನಾವು ನಮ್ಮ ಕರ್ಮಗಳ ಪ್ರಕಾರ ಜನ್ಮವನ್ನ ಪಡೆಯುತ್ತೇವೆ, ನಮ್ಮ ಕರ್ಮಗಳ ಪ್ರಕಾರ ನಮ್ಮ ಜೀವನ ರೂಪಿತವಾಗುತ್ತದೆ. ಸೊ ಎಲ್ಲರೂ ಒಂದೇ ಹೇಗೆ ಇರಲಿಕ್ಕೆ ಸಾಧ್ಯ? ನಾವೆಲ್ಲರೂ ಪ್ರತ್ಯೇಕತೆಯನ್ನ ಪಡೆಯುತ್ತೇವೆ. ನಾವು ಹುಟ್ಟಿನಿಂದಲೇ ನಾವೆಲ್ಲ ಯೂನಿಕ್ ಆಗಿರುವಂಥವರು, ಪ್ರತ್ಯೇಕತೆ ಇದ್ದೇ ಇದೆ. ಒಬ್ಬರ ತರ ಒಬ್ಬರು ಇರೋದಿಲ್ಲ, ಒಬ್ಬರ ಜೀವನದ ತರ ಇನ್ನೊಬ್ಬರ ಜೀವನ ಇರುವುದಿಲ್ಲ. ಯಾಕೆಂದ್ರೆ ಈ ಐಹಿಕ ಪ್ರಪಂಚದ ಲಕ್ಷಣ ಇದು. ಸಮಾನತೆ ಸಾಧ್ಯ ಯಾವಾಗ ಸಾಧ್ಯ? ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ಸಾಧ್ಯ. ಭೌತಿಕ ದೃಷ್ಟಿಯಿಂದ ಸಮಾನತೆ ಸಾಧ್ಯನೇ ಇಲ್ಲ. ಇಲ್ಲಿ ಅಸಮಾನತೆ ಅನ್ನುವಂಥದ್ದು ಎಲ್ಲೆಡೆ ಇದ್ದೇ ಇರುತ್ತದೆ. ಒಬ್ಬೊಬ್ಬರದು ಒಂದೊಂದು ಗುಣ, ನಿನ್ನ ಸ್ವಭಾವಕ್ಕನುಗುಣವಾದ ವೃತ್ತಿಯನ್ನ ನೀನು ಆರಿಸಬಹುದು. ಸೊ ಅವರವರ ಕರ್ಮ ಮತ್ತು ಗುಣಗಳಿಗೆ ಅನುಸಾರವಾಗಿ ನಾನು ವಿಭಾಗಿಸಿದೆ ಈ 4 ವರ್ಗಗಳು. ಇದು ನಮ್ಮ ಸಮಾಜದಲ್ಲಿ ಮಾತ್ರ ಅಲ್ಲ, ಈ 4 ವರ್ಗಗಳು ಎಲ್ಲ ಸಮಾಜದಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗುತ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ, ಈಗ ಅಮೇರಿಕನ್ ಕಂಟ್ರೀಸ್ ಅಲ್ಲಾಗಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ ಅಲ್ಲಾಗಲಿ ಅಥವಾ ಈ ಕಡೆ ಜಪಾನ್ ಇರಲಿ, ಆಸ್ಟ್ರೇಲಿಯಲ್ಲಿ, ಎಲ್ಲ ಕಡೆ ಈ 4 ಸೋಷಿಯಲ್ ಆರ್ಡರ್ಸ್ ಅನ್ನುವಂಥದ್ದು ಇದ್ದೇ ಇದೆ. ಸೊ ಇಲ್ಲಿ ಅದನ್ನ ವರ್ಣಾಶ್ರಮ ಅಂತ ನಾವು ಹೇಳಿದ್ರೆ, ವರ್ಣಗಳು ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ? ಇದು 4 ಸಮಾಜದ ಒಂದು ಇದು ಅಂತ ವರ್ಗಗಳು ಅಂತ ಅವ್ರು ಹೇಳ್ತಾರೆ. ಎಲ್ಲ ಕಡೆ ಇರಲೇಬೇಕು. ಸೊ ಮೊದಲ ವರ್ಗ ಯಾವುದು? ಇಂಟೆಲೆಕ್ಚುವಲ್ ಕೆಟಗರಿ ಅಂತ ಅವ್ರು ಹೇಳ್ತಾರೆ. ಅಡ್ವೈಸರಿ ಕಮಿಟಿ ಇಂಟೆಲೆಕ್ಚುವಲ್ ಕೆಟಗರಿ. ಎರಡನೆಯದು ರೂಲಿಂಗ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಕೆಟಗರಿ. ಸೊ ಮೊದಲನೇದು ನಾವಿಲ್ಲಿ ಬ್ರಾಹ್ಮಣ ಅಂದರೆ, ಎರಡನೇದು ಅವರು ಕ್ಷತ್ರಿಯ ಅಂತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು, ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತದೆ, ನಾಯಕತ್ವನ ಗುಣ ಇರುತ್ತದೆ. ಮೂರನೆಯದು ವೈಶ್ಯ ಅಂತ ನಾವು ಹೇಳಿದ್ರೆ ಅವ್ರು ಹೇಳ್ತಾರೆ ಬಿಸ್ನೆಸ್ ಕೆಟಗರಿ ಅಂತೇಳಿ, ವ್ಯಾಪಾರ ವ್ಯವಹಾರ ಮಾಡುವಂಥವರು. ನಾಲ್ಕನೆಯದು ಶ್ರಮ ಮತ್ತು ಸೇವೆಯನ್ನು ಮಾಡುವಂಥವರು, ಲೇಬರ್ ಕೆಟಗರಿ ಅಂತೇಳಿ. ಸೊ ಈ 4 ಥರದ ಜನರು ಎಲ್ಲ ಸಮಾಜದಲ್ಲೂ ಇರಲೇಬೇಕು. 4 ಥರದ ಜನರು ಕೂಡ ಅವರದೇ ಆದ ರೀತಿಯಲ್ಲಿ ಶ್ರೇಷ್ಠರು ಅವರು ಅಲ್ವಾ? ಈಗ ಲೇಬರರ್ ಅಂದರೆ ಈಗ ಶ್ರಮ ಮತ್ತು ಸೇವೆ ಮಾಡುವವರು ಇಲ್ಲದಿದ್ದರೆ ಹಲವಾರು ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುತ್ತವೆ. ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ಅಥವಾ ಏನೇ ವರ್ಕ್ ಆಗಲಿ ಅಲ್ವಾ, ಕೆಲಸಗಳು. ಶ್ರಮ ಮತ್ತು ಸೇವೆ ಮಾಡುವವರು ಕೂಡ ಬೇಕು, ವ್ಯಾಪಾರ ವ್ಯವಹಾರ ಮಾಡುವವರು ಬೇಕು, ಆರ್ಥಿಕ ಬೆನ್ನೆಲುಬು ಅವರು ಒಂದು ದೇಶಕ್ಕೆ. ಅದಾದಮೇಲೆ ದೇಶವನ್ನು ಆಳುವಂಥ ನಾಯಕತ್ವನ ಗುಣ ಇರುವವರು ಕೂಡ ಬೇಕು, ಕ್ಷತ್ರಿಯ ಗುಣ ಇರುವಂಥವರು. ಅದಾದಮೇಲೆ ಈಗ ವೇದ ಮಂತ್ರಗಳನ್ನು ಓದಿ ಅದರ ಬೇರೆಯವರಿಗೆ ಬುದ್ಧಿ ಹೇಳುವಂಥ ವರ್ಗ ಕೂಡ ಇರಲೇಬೇಕು ಅಲ್ವಾ? ಈಗ 4 ಥರದ ವರ್ಗ ಕೂಡ ಇಲ್ಲಿ ಇರಲೇಬೇಕು. ಎಲ್ಲರೂ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಸ್ವಭಾವಕ್ಕೆ ಅವರವರ ಗುಣಕ್ಕೆ ಅನುಗುಣವಾದ ಕೆಲಸವನ್ನ ಅವರು ಆರಿಸಬಹುದು. ಹುಟ್ಟಿನಿಂದ ಅಲ್ಲ, ಅವರು ಬೆಳೆದು ಬಂದ ವಾತಾವರಣಕ್ಕೆ ಅನುಗುಣವಾದಂಥ ಸ್ವಭಾವ ಮತ್ತು ಕರ್ಮಗಳನ್ನು ಅವರು ಅನುಸರಿಸಬಹುದು. ಆ ಅರ್ಥದಲ್ಲಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ಇದನ್ನ ವಿಭಾಗಿಸಲಾಗಿದೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವ ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ನನಗೆ ಯಾವ ಕರ್ಮ ಬಂಧನ ಇಲ್ಲ ಅನ್ನೋದನ್ನ. ಸೊ ಕೆಲವರು ತಿಳ್ಕೊಳ್ತಾರೆ ಕೃಷ್ಣನಿಗೆ ಕೂಡ ಕರ್ಮದ ಫಲ ಇದೆ ಅಂತೇಳಿ. ಸೊ ಕೆಲವರು ಯಾವ ಥರ ಮಾತಾಡ್ತಾರೆ, ಸೊ ಇತ್ತೀಚೆಗೆ ನಾವು ನೋಡ್ತೀವಿ ವಾಟ್ಸಪ್ ಮೆಸೇಜ್ಗಳಲ್ಲೆಲ್ಲ ಬರುತ್ತೆ, ಅಯ್ಯೋ ಕೃಷ್ಣನ ಕರ್ಮದ ಫಲವಾಗಿ ಕೃಷ್ಣನಿಗೆ ಈ ಥರ ಎಲ್ಲ ಕಷ್ಟ ಬಂತು, ಕೃಷ್ಣನ ಜೀವನವೇ ಸಂಘರ್ಷ ಅಂತ ಕೆಲವರು ತಿಳ್ಕೊಳ್ತಾರೆ. ಕೆಲವರು ಏನು ಮಾಡ್ತಾರೆ, ಅಯ್ಯೋ ಪಾಪ ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ, ಅದಾದಮೇಲೆ ಅವನನ್ನು ರಕ್ಷಿಸೋದಕ್ಕೋಸ್ಕರ ವೃಂದಾವನಕ್ಕೆ ಅವನನ್ನು ಕಳಿಸ್ಬೇಕಾಯ್ತು, ವೃಂದಾವನದಲ್ಲಿ ಕೃಷ್ಣ ತಿನ್ನೋದಕ್ಕೆ ಗತಿ ಇಲ್ಲದೆ ಬೆಣ್ಣೆಯನ್ನು ಕದ್ದ, ಅವನನ್ನು ಗೋಪಿಯರು ಯಾವ ಥರ ಆಟ ಆಡಿಸಿದ್ರು, ಮತ್ತೆ ಅವನು ಅಲ್ಲಿಂದ ಮಥುರೆಗೆ ಬಂದ, ಮಥುರದಿಂದ ದ್ವಾರಕೆಗೆ ಬಂದ, ಎಷ್ಟೆಲ್ಲ ಕಷ್ಟ, ಕೃಷ್ಣನ ಜೀವನವೇ ಸಂಘರ್ಷ ಹೋರಾಟ, ಪಾಪ ಕೃಷ್ಣನಿಗೆ ಕರ್ಮದ ಫಲ ಇದೆ ಅಂತ ಕೆಲವರು ತಿಳ್ಕೊಳ್ತಾರೆ. ಸೊ ಅಂಥವರನ್ನ ಭಗವಂತ ಮೂಢರು ಅಂತ ಹೇಳ್ತಾರೆ.
ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಂ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅವರಿಗೆ ಗೊತ್ತಿಲ್ಲ ನಾನು ಅವ್ಯಯನು, ನಾನು ದೇವೋತ್ತಮ ಪರಮಪುರುಷನು, ನನಗೆ ಕರ್ಮದ ಫಲ ಇಲ್ಲ ಅನ್ನುವಂಥದ್ದು. ಇಲ್ಲಿ ಏನೇ ನಡೀಲಿ ಅದು ನನ್ನ ಇಚ್ಛೆಯ ಪ್ರಕಾರ ನಡೆಯೋದು ಹೊರತು ನನಗೆ ಕರ್ಮದ ಫಲ ಇಲ್ಲ. ಕರ್ಮದ ನಿಯಮವನ್ನ ನಾನು ರಚಿಸುತ್ತೇನೆ, ಅದರ ಫಲ ನನಗೆ ಹೇಗೆ? ಕರ್ಮದ ನಿಯಮ ನನ್ನ ಮೇಲೆ ಹೇಗೆ ಅದು ಕಾರ್ಯವನ್ನ ಮಾಡುತ್ತದೆ? ಈಗ ಉದಾಹರಣೆಗೆ, ಈಗ ಒಂದು ಕಂಪನಿಯ ಮಾಲೀಕನಾದವನು ಕಂಪನಿಯಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅವನು ಮಾಡ್ತಾನೆ ಅಲ್ವಾ. ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದ್ರು ಅದು ಅಲ್ಲಿರುವಂಥ ಕೆಲಸಗಾರರಿಗೆ ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಅಂದರೆ ಲಂಚ್ ಟೈಮ್ ಏನು, ಅದಾದಮೇಲೆ ಅಂದರೆ ಬೆಳಿಗ್ಗೆ 9ರಿಂದ 6 ಗಂಟೆವರೆಗೆ ಕೆಲಸ, ವಾರಕ್ಕೆ 1 ದಿವಸ ರಜೆ, ಇದೆಲ್ಲ ಯಾರಿಗೆ? ಅಲ್ಲಿರುವ ಕೆಲಸಗಾರರಿಗೆ. ಸೊ ಕಂಪನಿಯ ಮಾಲೀಕನಿಗೆ ಇದೆಲ್ಲ ಅನ್ವಯಿಸ್ತದ? ಇಲ್ಲ. ಅವನು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ರಜೆ ತಗೋಬೋದು ಅಲ್ವಾ. ಅದೇ ಥರ ಇಲ್ಲಿ ಭಗವಂತನಿಂದ ರಚಿಸಲ್ಪಟ್ಟಿದೆ ಕರ್ಮದ ನಿಯಮಗಳು, ಭಗವಂತನಿಗೆ ಅದು ಅನ್ವಯಿಸುವುದಿಲ್ಲ. ಅವರು ಇಲ್ಲಿಗೆ ಬಂದಾಗ ಕೂಡ ಸೊ ಅವರಿಗೆ ಯಾವುದೇ ಕರ್ಮಫಲ ಅಂಟುವುದಿಲ್ಲ. ನಾನು ಕರ್ಮಫಲವನ್ನು ಬಯಸುವುದಿಲ್ಲ. ಸೊ ಭಗವಂತನಿಗೆ ಕರ್ಮಫಲ ಇರುವುದು ಬಿಡಿ. ಯಾರು ಭಗವಂತನನ್ನ ಅರಿತುಕೊಳ್ಳುತ್ತಾರೋ ಅವರಿಗೆ ಕೂಡ ಕರ್ಮದ ಫಲವಿಲ್ಲ. ಯಾರು ಭಗವಂತನ ಭಕ್ತಿಯನ್ನ ಮಾಡುತ್ತಾರೋ ಅವರ ಕರ್ಮವನ್ನು ಕೂಡ, ಕೆಟ್ಟ ಕರ್ಮದ ಫಲವನ್ನ ಭಗವಂತ ನಾಶ ಮಾಡುತ್ತಾರೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಸೊ ನಿನ್ನ ಎಲ್ಲ ಪಾಪವನ್ನ ನಾನು ನಾಶ ಮಾಡುತ್ತೇನೆ, ಹೆದರಿಕೊಳ್ಳಬೇಡ ಅನ್ನುವಂತಹ ಆಶ್ವಾಸನೆಯನ್ನ ಭಗವಂತ ನಮಗೆ ಕೊಡ್ತಾರೆ. ಅಂಥದ್ರಲ್ಲಿ ಭಗವಂತನಿಗೆ ಯಾವ ಕರ್ಮದ ಫಲ ಅಲ್ವಾ. ಸೊ ಕೆಲವರು ತಿಳ್ಕೊಳ್ತಾರೆ ಇಲ್ಲಿ ಕೃಷ್ಣ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ರು, ಕುರುಕ್ಷೇತ್ರ ಯುದ್ಧದಲ್ಲಿ ಶಸ್ತ್ರವನ್ನ ಉಪಯೋಗಿಸುವುದಿಲ್ಲ ಅಂತ ಹೇಳಿದ್ರು. ಆದರೆ ಅರ್ಜುನನನ್ನ ರಕ್ಷಿಸುವುದಕ್ಕೋಸ್ಕರ ಅವರು ರಥದ ಚಕ್ರವನ್ನೇ ಕೈಯಲ್ಲಿ ಎತ್ತಿ ಹಿಡಿದ್ರು. ಸೊ ಅವರು ತಮ್ಮ ಮಾತನ್ನ ಮುರಿದ್ರು, ಕರ್ಮದ ಫಲ ಅವರಿಗೆ ಉಂಟಾಯಿತು ಅಂತ ಕೆಲವರು ಹೇಳ್ತಾರೆ. ಸೊ ಗಾಂಧಾರಿಯ ಶಾಪಕ್ಕೊಳಗಾಗಿ ಯದು ಅಂಶ ನಾಶವಾಯಿತು ಅಂತ ಕೆಲವರು ಮಾತಾಡ್ತಾರೆ. ಸೊ ಇದು ಕರ್ಮದ ಫಲ, ಇದು ಭಗವಂತನ ಇಚ್ಛೆ, ಇದು ಕರ್ಮದ ಫಲ ಅಲ್ಲ. ಸೊ ಹೇಗಿದ್ರು ಲೀಲೆಯನ್ನ ಮುಗಿಸಿ ಈ ಪೃಥ್ವಿಯನ್ನ ಅವರು ಬಿಟ್ಟು ಹೋಗ್ಬೇಕಾದಂಥ ಸಮಯ ಬಂದಾಗ ಅವರು ಒಂದು ಲೀಲೆಯನ್ನ ರಚಿಸ್ತಾರೆ, ಒಂದು ನಾಟಕ. ಸೊ ಇದೆಲ್ಲವೂ ನಾಟಕ. ಈಗ ಬಣ್ಣವನ್ನ ಬಳಿದು ಒಂದು ಸ್ಟೇಜಲ್ಲಿ ನಾಟಕ ಆಡ್ತಾ ಇರುವಂಥ ಉದಾಹರಣೆಗೆ ಯಕ್ಷಗಾನದಲ್ಲಿ ಸಿಕ್ಕಾಪಟ್ಟೆ ಬಣ್ಣ ಎಲ್ಲ ಬಳಿದು ಅವರು ವೇಷಧಾರಿಗಳು ಕುಣಿತಾ ಇರುವಾಗ ಅವರು ಯಾರು ಅಂತ ಅವರನ್ನು ಗುರುತಿಸೋದಕ್ಕೆ ಜನಸಾಮಾನ್ಯರಿಗೆ ಕಷ್ಟ ಆಗ್ಬೋದು. ಆದರೆ ಅವರ ಮಕ್ಕಳಿಗೆ ಗೊತ್ತಾಗುತ್ತಲ್ವಾ, ಅವರನ್ನು ತಿಳಿದವರಿಗೆ ಗೊತ್ತಾಗುತ್ತೆ ಇವ್ರು ಯಾರು ಅಂತೇಳಿ. ಅದೇ ಥರ ಭಗವಂತ ಇಲ್ಲಿ ಬಂದು ಅವರು ಯಾವ ಥರ ಎಲ್ಲ ನಾಟಕ ಆಡ್ತಾರೆ. ಸೊ ಭಕ್ತರಿಗೆ ಗೊತ್ತಿದೆ ಭಗವಂತ ಹೇಗೆ ನಾಟಕ ಆಡಿದ್ರು ಇದು ಭಗವಂತನೇ ಅಂತೇಳಿ. ಅಭಕ್ತರಿಗೆ ಇದು ಅರ್ಥವಾಗುವುದಿಲ್ಲ. ಅಭಕ್ತರು ಕೃಷ್ಣನನ್ನ ಸಾಮಾನ್ಯ ಮನುಷ್ಯರಂತ ತಿಳಿದುಕೊಳ್ಳುತ್ತಾರೆ. ಕೃಷ್ಣನಿಗೆ ಕೂಡ ಕರ್ಮದ ಫಲ ಇದೆ ಅಂತ ತಿಳಿದುಕೊಳ್ಳುತ್ತಾರೆ. ಕೆಲವರು ತಿಳ್ಕೊಳ್ತಾರೆ ಈಗ ಕೃಷ್ಣ ಹೇಗೆ ಅಂದ್ರೆ ಈ ಲೀಲೆಯನ್ನು ಮುಗಿಸಿ ಹೋಗುವಾಗ ಬೇಡನ ಬಾಣಕ್ಕೆ ಅವರು ತುತ್ತಾದ್ರು, ಅವರ ಕಾಲಿಗೆ ಇದಾಗಿ ಅವರು ಅಂದ್ರೆ ಈ ತರ ಕೆಲವರು ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಷ್ಮ, ದ್ರೋಣ, ಕರ್ಣರು ಬಿಟ್ಟಿರುವಂತಹ ಬಾಣಗಳಿಗೆ ಏನು ಆಗ್ಲಿಲ್ಲ ಕೃಷ್ಣನಿಗೆ. ಸಾಮಾನ್ಯ ಬೇಡ ಒಬ್ಬ ಬಿಟ್ಟಿರುವ ಬಾಣದಿಂದ ಕೃಷ್ಣನ ಅಂದ್ರೆ ಮೃತ್ಯು ಅನ್ನುವಂಥದ್ದು ಆಗ್ಲಿಕ್ಕೆ ಸಾಧ್ಯನಾ? ಇದು ಕೃಷ್ಣನ ಇಚ್ಛೆ, ಈ ತರ ಆಗ್ಬೇಕನ್ನುವಂಥದ್ದು. ಅದಕ್ಕೆ ಕೂಡ ಒಂದು ಕಾರಣ ಇದೆ, ಅದು ಲೀಲೆ. ಆ ಲೀಲೆಯನ್ನ ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಅಭಕ್ತರಿಗೆ ಇದು ಅರ್ಥ ಆಗುದಿಲ್ಲ, ಅವರು ದಿಗ್ಭ್ರಮೆಗೊಳಗಾಗುತ್ತಾರೆ. ಸೊ ಕೃಷ್ಣ ಕೂಡ ಕರ್ಮದ ಬಂಧನಕ್ಕೆ ಒಳಗಾದ್ರು. ಗಾಂಧಾರಿಯ ಶಾಪ ಯದು ಅಂಶಕ್ಕೆ ತಟ್ಟಿತು ಅಂತ ಕೆಲವರು ಮಾತಾಡ್ತಾರೆ. ಅದು ಕೃಷ್ಣನ ಇಚ್ಛೆ. ಹೇಗಿದ್ರು ಕೃಷ್ಣ ಲೀಲೆಯನ್ನ ಮುಗಿಸಿ ಹೋಗುವಾಗ ಯದು ವಂಶದಲ್ಲಿ ಇದ್ದವರೆಲ್ಲ ದೇವತೆಗಳು, ಕೃಷ್ಣನ ಜೊತೆ ಲೀಲೆಯಲ್ಲಿ ಭಾಗವಹಿಸುವುದಕ್ಕೆ ಬಂದವರು. ಸಂಪೂರ್ಣ ನಾಟಕ ತಂಡನೇ ಬಂದಿದೆ ಕೃಷ್ಣ ಬಂದಾಗ. ಸೊ ಹೇಗಾದ್ರೂ ಒಂದು ಲೀಲೆ ಮುಗಿಬೇಕು, ಎಸ್ ಇದೇ ತರ ಮುಗಿಲಿ ಅನ್ನುವಂಥದ್ದು ಕೃಷ್ಣನ ಇಚ್ಛೆ. ಸೊ ಅದು ಅದೇ ತರ ಮುಗೀತು. ಆದ್ರೆ ಜನರಿಗೆ ಅರ್ಥ ಆಗುದಿಲ್ಲ, ಕೃಷ್ಣನಿಗೂ ಕರ್ಮದ ನಿಯಮ ಇದೆ ಅನ್ನೋದನ್ನ ಅವರು ಮಾತಾಡ್ತಾರೆ. ಆದ್ರೆ ಅದು ಭಕ್ತರಿಗೆ ಮಾತ್ರ ಅರ್ಥವಾಗುತ್ತೆ ಇದು ಲೀಲೆ ಅನ್ನುವಂಥದ್ದು.